Hi friends, welcome back to my YouTube ಚಾನಲ್. ಸೊ ಟುಡೇ ನಾನು ನಿಮಗೆ ಏನು ಪೇಪರ್ 1 ಇದೆ. ಸೊ ಪೇಪರ್ 1 ಇದು ಯಾವ ಇಯರ್ದಪ್ಪ ಅಂತಂದ್ರೆ 2022 ಇಯರ್ 2022 ಪೇಪರ್ 1 ನಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಮ್ಯಾಥಮೆಟಿಕ್ಸ್ ಅಂಡ್ EVS ಸ್ಟಡೀಸ್ ಮೆಥಡಾಲಜಿಗೆ ಇರುವಂತ ಒಂದು ಕ್ವಶನ್ ಪೇಪರ್ ಇದು. ಸೊ ಇದನ್ನ ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್ 1 ಇದೆ. ಫಸ್ಟ್ ಪಾರ್ಟ್ 1 ಲ್ಯಾಂಗ್ವೇಜ್ 1. ಇಲ್ಲಿ ಲ್ಯಾಂಗ್ವೇಜ್ ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ. ಸೊ ನೀವು ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಸೊ ಆ ಒಂದು ಪಾರ್ಟ್ ನ ನೀವು ಅಟೆಂಡ್ ಮಾಡಬೇಕು. ಸೊ ನಾನು ಇಲ್ಲಿ ಎಲ್ಲಾ ಪಾರ್ಟ್ ನ ಕೂಡ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಫಸ್ಟ್ ಇಲ್ಲಿ ಕೆಳಗಿನ ಗದ್ಯ ಭಾಗವನ್ನು ಓದಿ ಕೊಟ್ಟಿರುವ 1 ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿ. ಫಸ್ಟ್ ಯು ಶುಡ್ ರೀಡ್ ದಿಸ್ ಪ್ಯಾಸೇಜ್. ಅವ್ರು ಏನ್ ಪ್ಯಾಸೇಜ್ ನ ಕೊಟ್ಟಿದ್ದಾರೆ ಇದನ್ನ ನೀವು ಓದ್ಕೊಂಡು ಇದರಲ್ಲಿ ನಿಮ್ಗೆ ಬರುವಂತಹ ಕೆಲವೊಂದು ಕ್ವಶನ್ಸ್ ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ಈ ಒಂದು ಕ್ವಶನ್ಸ್ ನ ಓದ್ಕೊಂಡು ನೀವು ಆನ್ಸರ್ ನ ಈ ಪ್ಯಾಸೇಜ್ ಇಂದ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಪ್ಯಾಸೇಜ್ ನ ರೀಡ್ ಮಾಡ್ಕೊಳ್ಳಿ ನೀವು. ನಾನು ಆಲ್ರೆಡಿ ಓದಿರೋದ್ರಿಂದ ಮತ್ತೆ ಓದಕ್ ಹೋಗಲ್ಲ. ಸೊ ಆನ್ಸರ್ ಬರ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಅನ್ನೋದು. ಸೊ ರುಬೆನ್ಸೋರಿ ಪರ್ವತದಲ್ಲಿ ವಾಸವಾಗಿರುವ ವಿಶಿಷ್ಟವಾದ ಊಸರವಳ್ಳಿ ಮುಖದ ಮೇಲೆ ಎಷ್ಟು ಕೊಂಬುಗಳಿವೆ? ಸೊ ರುಬೆನ್ಸೋರಿ ಪರ್ವತದಲ್ಲಿ ವಾಸವಾಗಿರುವ ವಿಶಿಷ್ಟವಾದ ಊಸರವಳ್ಳಿ ಮುಖದ ಮೇಲೆ ಎಷ್ಟು ಕೊಂಬುಗಳಿದೆ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿದೆ ಎಲ್ಲಿ ಬರುತ್ತೆ? ಚಂದ್ರ ಪರ್ವತಗಳ ನಿಜವಾದ ಹೆಸರು ರುಬೆನ್ಸೋರಿ ಎಂದು. ಚಂದ್ರ ಪರ್ವತಗಳ ತಪ್ಪಲಿನಲ್ಲಿ ವಾಸವಾಗಿರುವ ಬಾಂಟು ಜನರ ಭಾಷೆಯಲ್ಲಿ ರುಬೆನ್ಸೋರಿ ಎಂದರೆ ಮಳೆಯ ತವರು ಎಂದು. ಈ ಪರ್ವತಗಳು ಉಗಾಂಡ ಮತ್ತು ಬೇರೆ ರಾಜ್ಯಗಳ ಗಡಿಯಲ್ಲಿ 60 ಮೈಲು ಉದ್ದಕ್ಕೆ ಹಬ್ಬಿವೆ. ಚಂದ್ರ ಪರ್ವತಗಳ ಆಜುಬಾಜಿನಲ್ಲಿ ಇನ್ನೂ ಹಲವಾರು ಪರ್ವತ ಶ್ರೇಣಿಗಳು ಹಬ್ಬಿವೆ. ಇವುಗಳಲ್ಲಿ ಮೌಂಟ್ ಕಿಲಿಮಂಜಾರೋ ಮತ್ತು ಮೌಂಟ್ ಕೆನ್ಯಾ ಪ್ರಧಾನವಾದವು. ಆದರೆ ಈ ಪರ್ವತ ಶ್ರೇಣಿಗಳು ಒಂದಾನೊಂದು ಕಾಲದಲ್ಲಿ ಅಗ್ನಿ ಪರ್ವತಗಳಾಗಿದ್ದು ಜ್ವಾಲಾಮುಖಿ ಚಟುವಟಿಕೆಗಳಿಂದ ರೂಪುಗೊಂಡವು. ಈಗ ಸಣ್ಣವಾಗಿದ್ದರೂ ಇವು ಬಹು ಹಿಂದೆ ಭೀಕರ ಜ್ವಾಲಾಮುಖಿಗಳಾಗಿದ್ದವು. ಆದರೆ ಚಂದ್ರ ಪರ್ವತಗಳು ರೂಪುಗೊಂಡಿದ್ದಕ್ಕೆ ಜ್ವಾಲಾಮುಖಿಗಳು ಕಾರಣವಲ್ಲ. ಇವು ಆಫ್ರಿಕಾದ ಮಧ್ಯಭಾಗದಲ್ಲಿ ಹಾದು ಹೋಗುವ ಭೂಖಂಡಗಳ ಬಿರುಕುಗಳಲ್ಲಿರುವಲ್ಲಿ ಉದ್ಭವಿಸಿವೆ. ಇವು ಸಹ ಭಾರತದ ಹಿಮಾಲಯದಂತೆಯೇ ಭೂಖಂಡಗಳು ಒಂದನ್ನೊಂದು ಒತ್ತುವುದರಿಂದ ಮೇಲೆದ್ದಿರುವ ಪರ್ವತಗಳು. ಸೊ ರುಬೆನ್ಸೋರಿ ಪರ್ವತದಲ್ಲಿ ಹೇಳಿದೆ ನೋಡಿ. ರುಬೆನ್ಸೋರಿ ಪರ್ವತದಲ್ಲಿ ವಿಶಿಷ್ಟವಾದ ಊಸರವಳ್ಳಿ ವಾಸವಾಗಿದೆ. ಇದಕ್ಕೆ ಮುಖದ ಮೇಲೆ ಎಷ್ಟು ಕೊಂಬುಗಳಿವೆ? 3 ಕೊಂಬುಗಳಿವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಗೆ ಆನ್ಸರ್ ಸಿಕ್ತು ಹಾಗಾದ್ರೆ. ಸೊ ಆನ್ಸರ್ ಇಸ್ ಏನಿದೆ? 3 ಕೊಂಬು ಅಂತ ಇದೆ ಇಲ್ಲಿ ಅಲ್ವಾ? ಸೊ 3 ಕೊಂಬು ಅಂತಂದ್ರೆ ಆಪ್ಷನ್ ಡಿ ಇಸ್ ಯರ್ ರೈಟ್ ಆನ್ಸರ್. ಓಕೆ. ಸೊ ಆಪ್ಷನ್ ಡಿ. ಆಪ್ಷನ್ 4 ಇಲ್ಲಿ 1 2 3 4 ಅಂತ ಕೊಟ್ಟಿದ್ದಾರೆ. ಸೊ 4 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್ ಚಂದ್ರ ಪರ್ವತಗಳ ತಪ್ಪಲಿನಲ್ಲಿ ವಾಸವಾಗಿರುವ ಜನರು. ಸೊ ಇಲ್ಲಿ ಯಾವ ಚಂದ್ರ ಪರ್ವತಗಳ ತಪ್ಪಲಿನಲ್ಲಿ ವಾಸವಾಗಿರುವ ಜನರನ್ನು ನಾವೇನಂತ ಹೇಳ್ತೀವಿ? ಸೊ ಇಲ್ಲೇ ಬರುತ್ತೆ ಕಂಟಿನ್ಯೂಷನ್. ಸೊ ರುಬೆನ್ಸೋರಿ ತಪ್ಪಲಿನಲ್ಲಿ ವಾಸವಾಗಿರುವ ಬಾಂಟು ಬುಡಕಟ್ಟಿನವರು ಅಂತ ಇದೆ. ಸೊ ಬಾಂಟು ಬುಡಕಟ್ಟಿನವರು ಇಸ್ ದ ರೈಟ್ ಆನ್ಸರ್. ಸೊ ಇದನ್ನ ನಾವು ಆಪ್ಷನ್ 2ರಲ್ಲಿ ಇದೆ, ಇದು ಬಾಂಟು ಜನರು ಅಂತ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಒನ್ ಚಂದ್ರ ಪರ್ವತಗಳ ನಿಜವಾದ ಹೆಸರು. ಸೊ ನಿಜವಾದ ಹೆಸರು ಇಲ್ಲಿ ನಾವು ಓದಿದ್ವಿ ಅಲ್ವಾ? ಏನಿದೆ ನಿಜವಾದ ಹೆಸರು ಇದಕ್ಕೆ? ರುಬೆನ್ಸೋರಿ. ಚಂದ್ರ ಪರ್ವತಗಳ ನಿಜವಾದ ಹೆಸರು ರುಬೆನ್ಸೋರಿ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಕ್ವಶನ್ ನಂಬರ್ 3ಗೆ ಆಪ್ಷನ್ 1 ಇಸ್ ಯುವರ್ ರೈಟ್ ಆನ್ಸರ್. ಸೊ 4ನೇದು ಬಂದು ಬಾಂಟು ಬುಡಕಟ್ಟಿನ ಜನರು ರುಬೆನ್ಸೋರಿ ಪರ್ವತವನ್ನು ಹೀಗೆಂದು ತಿಳಿದಿದ್ದಾರೆ. ಯಾವ ತರ ತಿಳಿದಿದ್ದಾರೆ ಅವರು? ಸೊ ಇಲ್ಲೇ ನೋಡೋಣ, ಮುಂದೆ ಕಂಟಿನ್ಯೂ ಆಗುತ್ತೆ. ಈ ಪರ್ವತಗಳು ಅಂದ್ರೆ ರುಬೆನ್ಸೋರಿ ಪರ್ವತಗಳು ಪಿಶಾಚಿಗಳ ಆಗರ ಎಂದು ತಿಳಿದಿದ್ದಾರೆ. ಯಾರು? ಬಾಂಟು ಬುಡಕಟ್ಟಿನವರು. ಸೊ ಯಾವ್ದಾದ್ರೆ ಆಪ್ಷನ್ ಎಲ್ಲಿದೆ ಪಿಶಾಚಿಗಳ ಆಗರ? ಸೊ ಆಪ್ಷನ್ 3 ದಿಸ್ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ನೀವು ಕ್ವಶನ್ಸ್ ನ ಓದ್ಕೊಂಡು ಆನ್ಸರ್ಸ್ ಪ್ಯಾಸೇಜ್ ಎಲ್ಲ ಇರುತ್ತೆ. ಯು ಶುಡ್ ಫೈಂಡ್ ಔಟ್ ದ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಒನ್. ಸೊ ಕ್ವಶನ್ ನಂಬರ್ 5. ಬಾಂಟು ಜನರು ಏಕೆ ಊಸರವಳ್ಳಿಗಳನ್ನು ನೋಡಲು ಅಂಜುತ್ತಾರೆ? ಸೊ ಇವ್ರು ಏನಕ್ಕೆ ಅಂಜುತ್ತಾರೆ ಅನ್ನೋದನ್ನ ಇಲ್ಲಿ ಪ್ಯಾಸೇಜ್ ನ ಕಂಟಿನ್ಯೂ ಮಾಡಿ. ಏನಕ್ಕೆ ಅಂತ ಅಂದ್ರೆ ಪಿಶಾಚಿಗಳ ಆಗರವೆಂದು ತಿಳಿದಿದ್ದಾರೆ. ಅಲ್ಲಿವರೆಗೂ ಓದಿದ್ವಿ ಅಲ್ವಾ? ಅಲ್ಲಿರುವ ಮೃತಾತ್ಮಗಳು ಈ ಊಸರವಳ್ಳಿಗಳ ರೂಪದಲ್ಲಿ ಅಡ್ಡಾಡುತ್ತವೆ ಎಂದು ಭಾವಿಸಿರುವ ಅವರು ಇವನ್ನು ಕಣ್ಣಿನಿಂದ ನೋಡಲು ಅಂಜುತ್ತಾರೆ. ಏನಕ್ಕೆ ಅಂತ ಅಂದ್ರೆ ಅಲ್ಲಿರುವಂತಹ ಮೃತಾತ್ಮಗಳು ಊಸರವಳ್ಳಿಗಳ ರೂಪದಲ್ಲಿ ಅಡ್ಡಾಡುತ್ತವೆ ಅಂತ ಅವರು ಭಾವಿಸಿರ್ತಾರೆ. ಅದಕ್ಕೋಸ್ಕರ ಅದನ್ನ ನೋಡೋದಕ್ಕೆ ಅವರು ಅಂಜ್ತಾ ಇರ್ತಾರೆ. ಏನನ್ನ?
ಊಸರವಳ್ಳಿಗಳನ್ನ. ಓಕೆ, ಸೊ ಮೃತಾತ್ಮರು ಊಸರವಳ್ಳಿಗಳ ರೂಪದಲ್ಲಿ ಅಡ್ಡಾಡುತ್ತಾರೆ ಎಂದು ಎಲ್ಲಿದೆ? ಆಪ್ಷನ್ 4. ಆಪ್ಷನ್ 4 ಇದು ಆನ್ಸರ್. ಓಕೆ, ಸೊ ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6. ಬಾಂಟು ಜನರ ಭಾಷೆಯಲ್ಲಿ ರುವೆನ್ಸೋರಿ ಎಂದರೆ? ರುವೆನ್ಸೋರಿ ಅಂತಂದ್ರೆ ಏನು? ಅವ್ರ ಭಾಷೆನಲ್ಲಿ ರುವೆನ್ಸೋರಿ ಅಂತಂದ್ರೆ ಎಲ್ಲಿ ಬರುತ್ತೆ ಇದು? ವಾಸವಾಗಿರುವ ಬಾಂಟು, ಫಸ್ಟ್ ಪ್ಯಾರಾ ಸೆಕೆಂಡ್ ಲೈನು. ಬಾಂಟು ಜನರ ಭಾಷೆಯಲ್ಲಿ ರುವೆನ್ಸೋರಿ ಎಂದರೆ ಮಳೆಯ ತವರು. ಮಳೆಯ ತವರು ಅಂತ ಅರ್ಥ. ಗೊತ್ತಾಯ್ತಾ? ಸೊ ಇಲ್ಲಿ ಮಳೆಯ ತವರು ಎಲ್ಲಿದೆ? ಇನ್ ದ ಆಪ್ಷನ್ 1. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, 7th ಕ್ವಶನ್. ಉಗಾಂಡ ಮತ್ತು ಜೈರೆ ರಾಜ್ಯಗಳ ಗಡಿಯಲ್ಲಿ ಎಷ್ಟು ಮೈಲು ಉದ್ದಕ್ಕೆ ಪರ್ವತಗಳು ಹಬ್ಬಿವೆ? ಇದು ಕೂಡ ನೀವು ಕ್ವಶನ್ ಅಲ್ಲಿ ಓದ್ಬೋದು. ಕ್ವಶನ್ ಅಲ್ಲಿ ಪ್ಯಾಸೇಜ್ ಅಲ್ಲಿ ನೋಡ್ಬೋದು. ಎಲ್ಲಿವರೆಗೆ? ಉಗಾಂಡ ಮತ್ತು 60 ಮೈಲಿ ಇಲ್ಲಿದೆ ನೋಡಿ. ಈ ಪರ್ವತಗಳು ಯಾವುದು? ರುವೆನ್ಸೋರಿ ಪರ್ವತಗಳು ಉಗಾಂಡ ಮತ್ತು ಜೈರೆ ರಾಜ್ಯಗಳ ಗಡಿಯಲ್ಲಿ 60 ಮೈಲು ಉದ್ದಕ್ಕೆ ಹಬ್ಬಿವೆ. ಸೊ ಇಲ್ಲಿ 60 ಮೈಲು ಅನ್ನೋದನ್ನ ನಂಬರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 60 ಮೈಲುಗಳು ಎಲ್ಲಿದೆ? ಆಪ್ಷನ್ 3. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬಂದು ಒಂದನ್ನೊಂದು ಪದವು ಈ ಸಂಧಿಗೆ ಉದಾಹರಣೆ. ಒಂದನ್ನೊಂದು ಏನಾಗಿದೆ ಇಲ್ಲಿ? ಸೊ ನೀವು ಬಿಡಿಸಿ ಬರೆದಾಗ ಒಂದನ್ನು ಪ್ಲಸ್ 1. ಸೊ ಇಲ್ಲೇನಾಗ್ತಿದೆ? ಹೂ ಅನ್ನೋದು ಬರುತ್ತೆ, ಇಲ್ಲಿ ಓ ಬರುತ್ತೆ. ಸೊ ಒಂದನ್ನು ಹೂ ಲೋಪ ಆಗಿ ನೀವು ಎರಡನ್ನು ಬಿಡಿಸಿ ಬರೆದಾಗ ಒಂದನ್ನು ಪ್ಲಸ್ 1 ಆಗುತ್ತೆ. ಸೊ ಬರ್ದಾಗ ಏನಾಗುತ್ತೆ? ಹೂ ಇಲ್ಲಿ ಲೋಪ ಆಗಿ ಓಕಾರ ಬರುತ್ತೆ. ಸೊ ಹಾಗಾಗಿ ಇದು ಲೋಪ ಸಂಧಿ ಆಗುತ್ತೆ. ಆಪ್ಷನ್ 4 ಲೋಪ ಸಂಧಿ. ಓಕೆ, ಸೊ ಇದೇ ರೀತಿ ನೆಕ್ಸ್ಟ್ ಏನ್ ಮಾಡಿದ್ರೆ ಒಂದು ಪದ್ಯ ಭಾಗವನ್ನ ಕೊಟ್ಟಿದ್ದಾರೆ. ಸೊ ಈಗ ಗದ್ಯ ಭಾಗ ಕೊಟ್ಟಿರೋ ಪದ್ಯ ಭಾಗವನ್ನ ಕೊಟ್ಟಿದ್ದಾರೆ. ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ 9 ರಿಂದ 15 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ 9 to 15 ಇರುತ್ತೆ. ಈ ಪದ್ಯ ಭಾಗವನ್ನ ನೀವು ಓದ್ಕೋಬೇಕು. ಇದರಿಂದ ಬಂದಿರುವಂತ ಕ್ವಶನ್ಸ್ ಇದು. ಸೊ ನೆಕ್ಸ್ಟ್ ಕ್ವಶನ್ 9. ಕವಿ ನೀರಡಿಸಿ ಕುಡಿದಿರುವುದು. ಕವಿ ನೀರಡಿಸಿ ಕುಡಿದಿರುವುದು ತೃಪ್ತಿನ, ಅತೃಪ್ತಿನ, ಗಾಳಿನ, ನೀರಿನ. ಸೊ ಇದನ್ನ ನೀವು ಪದ್ಯ ಭಾಗದಲ್ಲೇ ನೋಡ್ಬೇಕಾಗುತ್ತೆ. ಸೊ ಪದ್ಯ ಭಾಗ ಏನಿದೆ? ಅತೃಪ್ತಿಯನ್ನೇ ನಾನು ನೀರಡಿಸಿ ಕುಡಿದಿರುವೆ. ಸೊ ಏನಿದೆ? ಕವಿ ನೀರುಡಿಸಿ ಕುಡಿದಿರುವುದು ಯಾವುದು? ಅತೃಪ್ತಿ ಅಲ್ವಾ? ಸೊ ಇಲ್ಲೇ ಸಿಗುತ್ತೆ ನಿಮ್ಗೆ ಆನ್ಸರ್ ಇದು. ಸೊ ಆಪ್ಷನ್ ಅತೃಪ್ತಿ. ಅತೃಪ್ತಿಯಲ್ಲಿದೆ, ಆಪ್ಷನ್ 2ರಲ್ಲಿದೆ. ಸೊ ಅತೃಪ್ತಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್. ಕವಿ ಕವಿತೆಗಳನ್ನು ಉಸಿರುವುದು ಇವರ ತೃಪ್ತಿಗಾಗಿ. ಯಾವ ತೃಪ್ತಿಗೆ ಅವರು ಕವಿತೆಗಳನ್ನ ಉಸಿರ್ತಾ ಇರ್ತಾರೆ ಅನ್ನೋದು. ಸೊ ಇಲ್ಲಿ ಹೊಟ್ಟೆ ನಗಾರಿಯಲು ಬಿಗಿಯು ಹೋಗಬಹುದು, ನೀ ತಿರಸ್ಕರಿಸಿ ಎದ್ದು ಬಾರಿಸಿದಾಗ ಡಣ 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 ಕವಿತೆಗಳ ಉಸಿರುವೆನು. ನಿನ್ನ ತೃಪ್ತಿಗೆ ಎಂದು. ಸೊ ಇಲ್ಲಿ ಆ ತೃಪ್ತಿಗೆ ಇದು ನಿನ್ನ ತೃಪ್ತಿಗೆ. ಹೊಟ್ಟೆ ನಗಾರಿಯಲು ಬಿಗಿದು ಹೋಗುವುದು, ಕವಿತೆಗಳ ಉಸಿರುವೆನು ನಿನ್ನ ತೃಪ್ತಿಗೆ. ಯಾರ ತೃಪ್ತಿಗೆ? ಇದು ನಿನ್ನ ತೃಪ್ತಿಗೆ ಅಂತ ಇಲ್ಲಿ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ಆನ್ಸರ್ ಬಂದು ನಿನ್ನ ತೃಪ್ತಿಗೆ ಆಗುತ್ತೆ. ಸೊ ಆನ್ಸರ್ ನನ್ನ ತೃಪ್ತಿಗೆ, ನಿನ್ನ ತೃಪ್ತಿಗೆ, ಹೊಟ್ಟೆ ತೃಪ್ತಿಗೆ, ನನ್ನ ಅತೃಪ್ತಿಗೆ ಅಂತಿದೆ. ಸೊ ಆನ್ಸರ್ ಬಂದು ನಿನ್ನ ತೃಪ್ತಿಗೆ. ಸೊ ನೆಕ್ಸ್ಟ್ 11th ಕ್ವಶನ್. ನಗಾರಿಯಲು ಬಿಗಿದು ಹೋಗಿರುವುದು. ನಗಾರಿಯಲು ಬಿಗಿದು ಹೋಗಿರುವುದು ಏನಲ್ಲಿ? ನಗಾರಿಯಲು ಬಿಗಿದು ಹೋಗಿರುವುದು ಇಲ್ಲ ಇದೆ. ಹೊಟ್ಟೆ ನಗಾರಿಯಲು ಬಿಗಿದು ಹೋಗಿರುವುದು ಯಾವುದು? ಹೊಟ್ಟೆ. ನಗಾರಿಯಲು ಬಿಗಿದು ಹೋಗಿರುವುದು ಯಾವುದು? ಹೊಟ್ಟೆ. ಹೊಟ್ಟೆ ಇಸ್ ರೈಟ್ ಆನ್ಸರ್. ಸೊ ಹೊಟ್ಟೆ ಎಲ್ಲಿದೆ? ಇಲ್ಲಿ ಮೈ, ಕೈಕಾಲು, ಮುಖ, ಹೊಟ್ಟೆ. ಹೊಟ್ಟೆ ಇನ್ ದ ಆಪ್ಷನ್ 4. ದಟ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 12th ಒನ್. ತಿಂದ ಅನ್ನದ ರಸವು ಹೀಗಾಗಿದೆ. ತಿಂದ ಅನ್ನದ ರಸವು ಹೀಗಾಗಿದೆ. ಲಾವಾರಸ, ರಕ್ತ, ಲಾಲಾರಸ, ನೀರು ಅಂತ ಇದೆ. ಸೊ ನೋಡೋಣ ಏನ್ ಆಪ್ಷನ್ ಆನ್ಸರ್ ಅಂತ. ಸೊ ತಿಂದ ಅನ್ನವು ಇಲ್ಲಿ ಬೆಂಕಿಯನ್ನು ಮೈ ತುಂಬ ಬೆಳೆದುಕೊಂಡಿದ್ದರಿಂದ ಒಳಗೆ ಬೆಂಕಿಯ ರಕ್ಕುತ ಕಥಕಥನೆ ಕುದಿಯುತ್ತಿದೆ. ತಿಂದ ಅನ್ನದ ರಸವು ಏನಾಗ್ತಿದೆ? ಇಲ್ಲಿ ಲಾವಾರಸ ಆಗ್ತಾ ಇದೆ. ಏನ್ ಹೇಳಿ? ಲಾವಾರಸ. ಲಾವಾರಸ ಎಲ್ಲಿದೆ?
ಆಪ್ಷನ್ 1. ಆಪ್ಷನ್ 1 ಲಾವಾರಸ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 13th ಒನ್, ಬೆಂಕಿಯ ರಕುತ ಕಥಕಥನೆ ಕುದಿಯುವುದು. ಬೆಂಕಿಯ ರಕುತ ಕಥಕಥನೆ ಕುದಿಯುವುದು ಯಾವಾಗ? ಬೆಂಕಿಯನ್ನು ತಿಂದಾಗ, ಬೆಂಕಿಯನ್ನು ಉಗುಳಿದಾಗ, ಬೆಂಕಿಯನ್ನು ಮೈ ತುಂಬ ಬೆಳೆದುಕೊಂಡಾಗ, ಹಾಗೆ ಬೆಂಕಿಯನ್ನು ಹಚ್ಚಿದಾಗ ಅಂತ 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಸೊ ಪ್ಯಾರಾಗ್ರಾಫ್ ಅಲ್ಲಿ ಪೊಯಮ್ ಇದ್ರಲ್ಲಿ ನೋಡೋಣ. ಸೊ ಮೈಗೆ ಹಚ್ಚಿದ ಗಂಧ ಹೂಗಳ ಇದೆ ನೋಡಿ, ಬೆಂಕಿಯನ್ನು ಮೈ ತುಂಬ ಬೆಳೆದುಕೊಂಡುದರಿಂದ ಒಳಗೆ ಬೆಂಕಿಯ ರಕುತ ಕಥಕಥನೆ ಕುದಿಯುತ್ತಿದೆ. ಯಾವುದಕ್ಕೆ? ಬೆಂಕಿಯನ್ನು ಮೈ ತುಂಬ ಬೆಳೆದುಕೊಂಡಿದ್ದರಿಂದ. ಸೊ ಬೆಂಕಿಯನ್ನು ಮೈ ತುಂಬ ಬೆಳೆದುಕೊಂಡುದರಿಂದ ದ ರೈಟ್ ಆನ್ಸರ್. ಬೆಂಕಿಯ ರಕುತ ಕಥಕಥನೆ ಕುದಿಯುವುದು ಯಾವುದಕ್ಕೆ ಅಂದ್ರೆ ಬೆಂಕಿಯನ್ನು ಮೈ ತುಂಬ ಬೆಳೆದುಕೊಂಡಾಗ, ಅಂದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, ಮಕರಂದ. ಮಕರಂದ ಪದದ ಅರ್ಥ. ನೆಕ್ಸ್ಟ್ ಏನಿದೆ? ಮಕರಂದ ಪದದ ಅರ್ಥ. ಇದು ಬಂದು ಇಲ್ಲಿ ಕೊಟ್ಟಿರುವಂತ ಪ್ಯಾಸೇಜ್ ಅಲ್ಲಿ ಏನ್ ನೀವು ಪೊಯಮ್ ರೀಡಿಂಗ್ ಮಾಡಿದ್ರೆ ಅದರಲ್ಲಿ ಬಂದಿರುವಂತ ಕೆಲವೊಂದು ವರ್ಡ್ಸ್ ಗಳಿಗೆ ಗ್ರಾಮರ್ ನ ಕೇಳಿದರೆ. ಸೊ ಮಕರಂದ ಪದದ ಅರ್ಥ. ಮಕರಂದ ಅಂದ್ರೆ ದುಂಬಿನ, ಲಾಲಾರಸನ, ತೋರಣನ, ಹೂವಿನ ರಸ. ಸೊ ಮಕರಂದ ಅಂದ್ರೆ ಈಗ ಆಲ್ರೆಡಿ ಗೊತ್ತು ನಿಮ್ಗೆ, ಹೂವಿನ ರಸ, ದುಂಬಿಗಳು ಇರುವಂತದ್ದು ಹೂವಿನ ರಸ. ಸೊ ನೆಕ್ಸ್ಟ್ ಮಹಾಪೂರದಿ. ನೆಕ್ಸ್ಟ್ 15th ಕ್ವಶನ್, ಮಹಾಪೂರದಿ ಭರಭರಾಟೆಯಲ್ಲಿ ಬದುಕು ಹೀಗಾಗಿದೆ. ಮಹಾಪೂರದಿ ಭರಭರಾಟೆಯಲ್ಲಿ ಬದುಕು ಹೀಗಾಗಿದೆ. ನೋಡೋಣ, ಮೂರ ಬಟ್ಟೆ, ಕುದಿಯುವ ಸುಣ್ಣ, ಆಕಾಶ, ಲಾವಾರಸ ಅಂತ ಕೊಟ್ಟಿದ್ದಾರೆ. ಸೊ ಪೊಯಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. ಮಹಾಪೂರ ಲಾಸ್ಟ್ ಪ್ಯಾರಾದಲ್ಲಿ ಇದೆ ನೋಡಿ, ಮಹಾಪೂರದಿ ಭರಭರಾಟದಲ್ಲಿ ಬದುಕು ಮೂರ ಬಟ್ಟೆ ಆಗಿದೆ. ಸೊ ಆನ್ಸರ್ ಈಸ್ ಮೂರ ಬಟ್ಟೆ. ಎಲ್ಲಿದೆ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದು ಮೆಥಡಾಲಜಿ ಮೇಲೆ ಕೇಳಿರುವಂತ ಕ್ವಶನ್ ಇದು, ಕನ್ನಡ ಲ್ಯಾಂಗ್ವೇಜ್ ಮೇಲೆ, ಪೆಡಗಾಗಿ ಮೇಲೆ ಕೇಳಿರುವಂತ ಕ್ವಶನ್. 16th ಒನ್, ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆಯು ಇದರಿಂದ ಪೂರ್ಣಗೊಳ್ಳುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದರಿಂದ ಪೂರ್ಣಗೊಳ್ಳುವುದಿಲ್ಲ ನೆಗೆಟಿವ್ ಆಗಿ ಕೊಟ್ಟಿದ್ದಾರೆ ಕ್ವಶನ್ ಇಲ್ಲಿ. ಸೊ ಮಾನಸಿಕ ಏಕಾಗ್ರತೆಯಿಂದ ಕೇಳುವುದು, ಇದರಿಂದ ಆಲಿಸುವಿಕೆ ನಾವು ಪೂರ್ಣ ಆಗತ್ತೆ, ತುಂಬಾ ಕಾನ್ಸಂಟ್ರೇಷನ್ ಇಂದ ಕೇಳಿದಾಗ. ಉಪನ್ಯಾಸ, ತರ್ಕ ಮತ್ತು ಭಾಷಣಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು, ಇದರಿಂದನೂ ಕೂಡ ವಿದ್ಯಾರ್ಥಿಯ ಆಲಿಸುವಿಕೆಯನ್ನು ನಾವು ಹೆಚ್ಚಿಸಬಹುದು. ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು, ಇದರಿಂದ ಪೂರ್ಣ ಆಗಲ್ಲ ಅಲ್ವಾ. ಸೊ ನೋಡ್ತಿದಂಗೆ ಗೊತ್ತಿರುತ್ತೆ, ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳೋದ್ರಿಂದ ನಾವು ಆಲಿಸುವಿಕೆನ ಹೆಚ್ಚಾಗಿ ಪೂರ್ಣ ಮಾಡಕ್ಕಾಗಲ್ಲ. ಸೊ ದಿಸ್ ಇಸ್ ಯುವರ್ ರೈಟ್ ಆನ್ಸರ್, ಆಪ್ಷನ್ 3. ಸೊ ನೆಕ್ಸ್ಟ್ ಒನ್ 17th ಒನ್, ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಇದು ಒಂದಾಗಿದೆ. ಸೊ ಫಸ್ಟ್ ಆಪ್ಷನ್ ಅಲ್ಪ ಪ್ರಾಣ. ಇದು ಪೆಡಗಾಗಿ ಮೇಲೆ ಕೇಳಿರುವಂತ ಕ್ವಶನ್. ಅಲ್ಪ ಪ್ರಾಣ, ಮಹಾಪ್ರಾಣಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದಿರುವುದು, ಇದು ಲಕ್ಷಣಗಳಲ್ಲಿ ಒಂದಾಗಿದೆ. ಇದಕ್ಕೆ ಪಾಸಿಟಿವ್ ಆಗಿ ನೀವು ಆನ್ಸರ್ ಕೊಡ್ಬೇಕು. ಇಲ್ಲಿ ಬಳಸಬಾರ್ದು ಅಂತ ಕೊಟ್ಟಿದ್ದಾರೆ. ಸೊ ಬಳಸೋದ್ರಿಂದ ನಾವು ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಒಂದು ಅಂತ ಹೇಳ್ಬೋದು. ಇಲ್ಲಿ ಬಳಸದಿರುವುದು ಅಂತ ಕೊಟ್ಟಿರೋದ್ರಿಂದ ಇದು ರಾಂಗ್, ಇದಲ್ಲ ಆನ್ಸರ್. ಸೊ ಸೆಕೆಂಡ್ ಒನ್, ಸುಸ್ಪಷ್ಟ ನಿರರ್ಗಳ ಉಚ್ಚಾರ, ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ, ಮುಖಭಾವಗಳು ವ್ಯಕ್ತವಾಗಬೇಕು ಅಲ್ವಾ. ಸೊ ಇದರಿಂದ ನಾವು ಉತ್ತಮ ಮಾತುಗಾರಿಕೆಯನ್ನ ನಾವು ರೂಪಿಸಬಹುದು ಅಲ್ವಾ. ಒಂದು ಪದ ಅಥವಾ ಅಕ್ಷರಗಳನ್ನು ಪುನಃ ಉಚ್ಚರಿಸಿ, ಇದರಿಂದ ಆಗಲ್ಲ. ಅಕ್ಷರಗಳು ಹಾಗೂ ಪದಗಳನ್ನು ಅರ್ಥವಿಲ್ಲದಂತೆ ಕೂಡಿಸಿ ಇದರಿಂದನೂ ಕೂಡ ಆಗಲ್ಲ. ಹಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಧ್ವನಿಯ ಏರಿಳಿತ, ಮುಖಭಾವಗಳು ವ್ಯಕ್ತವಾದರೆ ನಾವು ಉತ್ತಮ ಮಾತುಗಾರಿಕೆಯನ್ನ ರೂಪಿಸಬಹುದು. ಓಕೆ, ಸೊ ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್ ನಂಬರ್ 18. ತಲಕಟ್ಟು ಏತ್ವ, ದೀರ್ಘ, ಕೊಂಬು, ಐತ್ವ, ಅರ್ಕಾವತ್ತು ಮುಂತಾದವುಗಳನ್ನು ಸರಿಯಾಗಿ ಸೇರಿಸದೇ ಇರುವುದು. ಏನಿದು? ಯಾವ ದೋಷ? ಆಲಿಸುವಿಕೆಯ ದೋಷನ? ಇಲ್ಲ. ಅಲ್ಲ ಕೇಳಿಸ್ಕೊಳ್ಳೋದ್ರ ದೋಷನ? ಇಲ್ಲ. ಮಾತುಗಾರಿಕೆಯ ದೋಷ ಅಲ್ಲ. ಮಾತಾಡೋದ್ರ ದೋಷನ? ಅಲ್ಲ.
ಓದುಗಾರಿಕೆಯ ದೋಷ ಅಲ್ಲ. ಸರಿಯಾಗಿ ಸೇರಿಸದೆ ಅಂದ್ರೆ ಇದು ಬರವಣಿಗೆಯ ದೋಷ ಆಗಿರುತ್ತೆ. ಸೊ ಬರವಣಿಗೆಯ ದೋಷ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 19. ಛಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸಿರುವ ಪಠ್ಯವೇ. ಇದನ್ನ ನಾವೇನಂತ ಕರಿತೀವಿ? ಛಂದೋ ನಿಯಮಗಳಿಗೆ ಒಳಪಡದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ವಚನ ಆಗಿರುತ್ತೆ. ಅದನ್ನ ನಾವೇನಂತ ಕರಿತೀವಿ? ವಚನ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ 20th ಕ್ವಶನ್. ತರಗತಿಯಲ್ಲಿ ಶಿಕ್ಷಕರು ಗದ್ಯ ಪಾಠವನ್ನು ಬೋಧಿಸುವಾಗ ಈ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು. ಯಾವ ವಿಷಯದ ಬಗ್ಗೆ ಅವರು ಹೆಚ್ಚು ಗಮನವನ್ನ ವಹಿಸಬೇಕು? ಕನ್ನಡ ಗದ್ಯ ಪಾಠವನ್ನ ಬೋಧನೆ ಮಾಡ್ಬೇಕಾದ್ರೆ, ಟೀಚ್ ಮಾಡ್ಬೇಕಾದ್ರೆ. ಸೊ ಇಲ್ಲಿ 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಗದ್ಯವನ್ನು ಬಿಡಿ ಬಿಡಿಯಾಗಿ ಬೋಧಿಸಬೇಕು, ಮೌನ ವಾಚನಕ್ಕೆ ಹೆಚ್ಚು ಮಹತ್ವ ನೀಡಬೇಕು, ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು. ಸೊ ಆಪ್ಷನ್ 4, ಗದ್ಯ ಬೋಧನೆಯಲ್ಲಿ ಕಪ್ಪು ಹಲಗೆಯನ್ನು ಪರಿಣಾಮಕಾರಿಯಾಗಿ ಬಳಸಬಾರದು. ಸೊ ಇಲ್ಲಿ ಹೆಚ್ಚು ಯಾವ ಕಡೆ ಗಮನ ವಹಿಸ್ಬೇಕು? ಅವರು ಪರಸ್ಪರ ಸಂಬಂಧವನ್ನ ಕಲ್ಪಿಸ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಬೇಕು. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 21. ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವ ಪದ್ಧತಿ ಆಗಿರುತ್ತೆ? ಮೂರ್ತದಿಂದ ಅಮೂರ್ತದೆಡೆಗೆ ಇಲ್ಲಿ ನಿಗಮನ, ಅನುಗಮನ, ಕಂಠಪಾಠ, ಹಿರೇಮಣಿ. ಹಾಗಾದ್ರೆ ಇದು ಅನುಗಮನ ಪದ್ಧತಿ ಆಗಿರುತ್ತೆ. ಗೊತ್ತಿರೋ ಒಂದು ವಿಷಯವನ್ನ ತಗೊಂಡು ಗೊತ್ತಿಲ್ಲದೆ ಇರೋ ಕಡೆಗೆ ಸಾಗುವಂತ ಒಂದು ಬೋಧನಾ ಪದ್ಧತಿಯನ್ನು ನಾವು ಅನುಗಮನ ಪದ್ಧತಿ ಅಂತ ಹೇಳ್ತೀವಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 22. ಸೊ ಇಲ್ಲಿ ನಿಮ್ಮ ತರಗತಿಯ ಓಂಕಾರ ಎನ್ನುವ ವಿದ್ಯಾರ್ಥಿ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಾನೆ. ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವಿರಿ? ಆಯ್ತಾ? ಅಕ್ಷರ ಮತ್ತೆ ಪದಗಳನ್ನ ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಾನೆ, ಅದನ್ನ ಸರಿಯಾಗಿ ಜೋಡಿಸ್ತಾನೆ, ಬರೀತಾ ಇರ್ತಾನೆ. ಸೊ ಈ ಸಮಸ್ಯೆಯನ್ನ ಹೇಗೆ ಪರಿಹರಿಸುವಿರಿ ಅಂತ ಇದೆ. ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಕಂಠಪಾಠದ ಮೂಲಕ, ಕ್ರಿಯಾ ಸಂಶೋಧನೆಯ ಮೂಲಕ, ಪ್ರಾಯೋಗಿಕ ಪದ್ಧತಿಯ ಮೂಲಕ, ಬಾಯ್ದೆರೆ ಓದುವಿನ ಮೂಲಕ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಬಂದು ನಾವು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ಬೇಕಾಗುತ್ತೆ. ಸೊ ಪ್ರಾಯೋಗಿಕ ಪದ್ಧತಿಯ ಮೂಲಕ. ಸೊ ನೆಕ್ಸ್ಟ್ 23. ನಿರಂತರ ಮೌಲ್ಯಮಾಪನ ಎಂದರೆ ಏನು ಅಂತ ನೀವು ಹೇಳ್ಬೇಕು. ಇಲ್ಲಿ 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದು. ನಿರಂತರ ಮೌಲ್ಯಮಾಪನ, ಕಂಟಿನ್ಯೂಸ್ ಎವಾಲ್ಯೂಯೇಷನ್. ಸೊ ರಸಪ್ರಶ್ನೆ ಕಾರ್ಯಕ್ರಮ. ಆಪ್ಷನ್ 3 ಘಟಕ ಪರೀಕ್ಷೆ. ಆಪ್ಷನ್ 4 ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು. ಸೊ ನಿರಂತರ ಮೌಲ್ಯಮಾಪನ ಅಂತಂದ್ರೇನು? ಕಂಟಿನ್ಯೂಸ್ ಎವ್ಯಾಲ್ಯೂಯೇಷನ್ ಮಾಡ್ತೀವಲ್ವಾ? ಸೊ ಅದನ್ನ ನಾವೇನಂತ ಹೇಳ್ತೀವಿ? ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದು. ಇದು ಆನ್ಸರ್ ಆಗಿರುತ್ತೆ. ಇದು ನಿರಂತರ ಮೌಲ್ಯಮಾಪನ. ಓಕೆ. ಸೊ ಆಪ್ಷನ್ 1. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 24. ಪಾಠದ ಕಡೆ ವಿದ್ಯಾರ್ಥಿಗಳ ಗಮನ ಸೆಳೆದು ಅದನ್ನು ಉಳಿಸಿಕೊಳ್ಳಲು ಅಧ್ಯಾಪಕರ ವರ್ತನೆಯಲ್ಲಿ ಆಗುವ ಉದ್ದೇಶಪೂರ್ವ ಬದಲಾವಣೆಯ ಕೌಶಲವನ್ನ ನಾವು ಏನಂತ ಹೇಳ್ತೀವಿ? ಪ್ರಚೋದನೆ ಬದಲಾವಣೆಯ ಕೌಶಲ, ನಿದರ್ಶನಗಳೊಂದಿಗೆ ವಿಶದೀಕರಿಸುವ ಕೌಶಲ, ಪಾಠ ಪರಿಚಯಿಸುವ ಕೌಶಲ, ವಿವರಣಾ ಕೌಶಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾಠದ ಕಡೆ ವಿದ್ಯಾರ್ಥಿಗಳ ಗಮನಗಳನ್ನ ಸೆಳೆಯೋದನ್ನ ನಾವು ಪಾಠ ಪರಿಚಯಿಸುವ ಕೌಶಲ ಅಂತ ಹೇಳ್ತೀವಿ. ಸೊ ಅಧ್ಯಾಪಕರ ವರ್ತನೆಯಲ್ಲಿ ಆಗುವ ಉದ್ದೇಶಪೂರ್ವ ಬದಲಾವಣೆಯನ್ನು ನಾವು ಪಾಠ ಪರಿಚಯಿಸುವ ಕೌಶಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 25.
ನಾಟಕ ಬೋಧನೆಗೆ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ. ನಾಟಕವನ್ನ ಟೀಚ್ ಮಾಡ್ಬೇಕಾದ್ರೆ ಯಾವ ಒಂದು ಸ್ಟೇಟ್ಮೆಂಟ್ ಅನ್ವಯ ಆಗೋದಿಲ್ಲ, ಅಪ್ಲಿಕೇಬಲ್ ಆಗಲ್ಲ. ಸೊ ಫಸ್ಟ್ ಒನ್, ಆಂಗಿಕ, ವಾಚಕ, ಸಾತ್ವಿಕ ಗುಣಗಳು ಮೇಳೈಸಿದ ಒಂದು ಕಲೆ. ಅಂದ್ರೆ ಆಂಗಿಕ, ಅವರು ಏನು ಆಕ್ಷನ್ಸ್ ಮತ್ತೆ ಮಾತು ಬೇರಿಳಿತಗಳು ಬರುತ್ತೋ ಸೊ ಅದು ಇದು. ಪಠ್ಯ ಮತ್ತು ಪ್ರದರ್ಶನಗಳ ಸಮನ್ವಯ, ಸೊ ಅವರು ಏನು ಎಕ್ಸಿಬಿಟ್ ಮಾಡ್ತಾರಲ್ಲಿ. ಸೊ ಪರಿಷ್ಕರಣ, ಸಂಪಾದನಾ ಕೌಶಲಗಳ ಮಹತ್ವ, ಸಂಭಾಷಣೆ ಪ್ರಧಾನವಾದ ಸೃಜನಾತ್ಮಕ ಸಾಹಿತ್ಯ. ಸಂಭಾಷಣೆ ಬೇಕೇ ಬೇಕು ನಾಟಕ ಅಂದಾಗ. ಸೊ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಪರಿಷ್ಕರಣ, ಸಂಪಾದನಾ ಕೌಶಲಗಳ ಮಹತ್ವ. ಸೊ ಆಪ್ಷನ್ 3 ಇಸ್ ದ ಇದು ಅಪ್ಲೈ ಆಗಲ್ಲ. ಸೊ ಉಳಿದಿರುವಂತ 3 ಕೂಡ ನಾಟಕ ಬೋಧನೆಗೆ ಬೇಕಾಗಿರುವಂತ ಒಂದು ಪಟ್ಟಿಗಳಾಗಿರುತ್ತೆ. ಓಕೆ. ಸೊ ಕ್ವಶನ್ ನಂಬರ್ 26, ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಯಾವುದು? ಕಾರಕಾರ್ಥ ಕೇಳಿದರೆ ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಸೊ ಇಲ್ಲಿ ಅಪದಾನ ಇದು ಪಂಚಮಿ ವಿಭಕ್ತಿಯ ಒಂದು ಕಾರಕಾರ್ಥ ಆಗಿರುತ್ತೆ. ಓಕೆ. ಪಂಚಮಿ ವಿಭಕ್ತಿ ಯಾವುದು ಅಂತ ಕೇಳಿದ್ರೆ ಅದರ ಕಾರಕಾರ್ಥ ಕೇಳಿದರೆ ಸೊ ಅಪದಾನ. ಸೊ ನೆಕ್ಸ್ಟ್ 27, ಕ್ರಿಯಾಪದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದು ಕ್ರಿಯಾಪದದ್ದು? ಸೊ ಇಲ್ಲಿ ಸಾಮಾನ್ಯಾರ್ಥಕ, ಭಾವಸೂಚಕ, ಕ್ರಿಯಾರ್ಥಕ, ಸಂಬಂಧಾರ್ಥಕ, ವ್ಯಯ ಅಂತ ಕೊಟ್ಟಿದ್ದಾರೆ. ಸೊ ಕ್ರಿಯಾಪದ ಸ್ಥಾನದಲ್ಲಿ ನಿಂತಿರೋದು ಕ್ರಿಯಾರ್ಥಕ ವ್ಯಯ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ನಂಬರ್ 28, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಆಗಿದ್ರೆ ಅದಂತಹ ವಾಕ್ಯನ ಏನಂತ ಕರಿತೀವಿ ಅಂತ. ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ ಮತ್ತೆ ಮಿಶ್ರ ವಾಕ್ಯ ಅಂತ 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಇಲ್ಲಿ ಅನೇಕ ವಾಕ್ಯಗಳು ಸೇರ್ಕೊಳ್ಳೋದ್ರಿಂದ ಇದನ್ನ ನಾವು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಒಂದು ವಿಶೇಷ ಅರ್ಥವನ್ನು ನೆಕ್ಸ್ಟ್ ಕ್ವಶನ್, ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು, ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡಿರೋದನ್ನು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ. ಇದು ಕೂಡ ತುಂಬಾ ಈಸಿ ಆಗಿರುವಂತ ಕ್ವಶನ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯ ಪದಗಳಿವೆ. ಯಾವ್ಯಾವುದು? ಆತ್ಮಾರ್ಥಕ, ಆತ್ಮ ಅಂದ್ರೆ ನಮ್ಮನ್ನ ನಾವ್ ಹೇಳ್ಕೊಳ್ಳೋದು, ಅಂದ್ರೆ ತಾವು, ತಾನು, ತಾವು, ತಮ್ಮ ಅನ್ನೋದು ಬರುತ್ತಲ್ಲ, ಇದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿರುತ್ತೆ. ಸೊ ಇದಿಷ್ಟು ಲ್ಯಾಂಗ್ವೇಜ್ 1, ಭಾಷೆ 1 ಕನ್ನಡ. ಸೊ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಸಬ್ಜೆಕ್ಟ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಇಲ್ಲಿವರೆಗೂ ನನ್ನ ಕ್ಲಾಸ್ನ ತುಂಬಾ ಪೇಷನ್ಸ್ ಇಂದ ಕೇಳೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನು ಯಾರ್ಯಾರು ನಮ್ಮ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಆದ್ರೆ ಇನ್ನೂ ಹೆಚ್ಚಿನ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.